ಕರ್ನಾಟಕದಲ್ಲಿ SSLC ಎಕ್ಸಾಮಿನೇಷನ್ಗಳು ಮುಗಿದು ಅದರ ರಿಸಲ್ಟ್ ಕೂಡ ನಿನ್ನೆ ಅನೌನ್ಸ್ ಆಗಿದೆ. ಅಂದರೆ 2 ಮೇ 2025ಕ್ಕೆ ರಿಸಲ್ಟ್ ಅನೌನ್ಸ್ ಆಗಿದ್ದು ಬಹಳ ವಿದ್ಯಾರ್ಥಿಗಳಿಗೆ ಸಂತೋಷವನ್ನು ಉಂಟು ಮಾಡಿದೆ. ಅದೇ ರೀತಿ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ತೊಂದರೆ ಕೂಡ ಆಗಿದೆ. ಏನಪ್ಪ ಅಂದರೆ ಬಹಳಷ್ಟು ಜನರ ವಿದ್ಯಾರ್ಥಿಗಳಿಗೆ ಅವರ ಒಂದು ಮಾರ್ಕ್ಸ್ ಬರೆದಂಥ ಉತ್ತರಕ್ಕೆ ಸರಿಯಾದ ಮಾರ್ಕ್ಸ್ ಲಭಿಸದಿರುವುದು ಆಗಿರ್ಬೋದು, ಅಥವಾ ಹಲವಾರು ವಿದ್ಯಾರ್ಥಿಗಳು ಫೇಲ್ ಆಗಿರ್ಬೋದು, ಅಥವಾ ಫೇಲ್ ಆಗಿರ್ತಾರಲ್ಲ ಅವರು ಪಾಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಏನಪ್ಪ ಅಂದರೆ ರಿವ್ಯಾಲ್ಯೂಯೇಷನ್ ಹಾಕಿ ಅವರು ಪಾಸ್ ಕೂಡ ಆಗ್ಬೋದು. ಯಾವ ರೀತಿ ಅಂದರೆ ಅವ್ರು ಬರೆದಿದ್ರೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ರಿವ್ಯಾಲ್ಯೂಯೇಷನ್ ಕೂಡ ಹಾಕ್ಬೋದು. ಈ ಒಂದು ವಿಡಿಯೋದಲ್ಲಿ ನಾವು ಅವರು ಬರೆದಂತಹ ಉತ್ತರ ಪತ್ರಿಕೆಯ ನಕಲು ಕಾಪಿ ಮತ್ತು ರಿವ್ಯಾಲ್ಯೂಯೇಷನ್ ಹಾಕುವಂಥ ಪ್ರೊಸೆಸ್ ಅಥವಾ ರೀಟೋಟಲಿಂಗ್, ಅಥವಾ ನಿಮ್ಮ ಮಾರ್ಕ್ಸ್ ಏನಾದರೂ ಕಡಿಮೆ ಬಂದಿದ್ದರೆ ಎಕ್ಸ್ಟ್ರಾ ಮಾರ್ಕ್ಸ್ ಬರುವಂತಹ ಸಂಭವನೀಯತೆ ಇದ್ದರೆ ಅದನ್ನು ರೀಟೋಟಲಿಂಗ್ ಕೂಡ ಹಾಕ್ಬೋದು. ಎಲ್ಲ ಅರ್ಜಿಗಳನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಎಲ್ಲರಿಗೂ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಡಿಸ್ಕ್ರಿಪ್ಷನ್ ಒಳಗೆ ಇದರ ವೆಬ್ಸೈಟದ ಲಿಂಕನ್ನು ನೀಡಿರ್ತೇನೆ ರೀ. ಈ ಲಿಂಕ್ನ ಮೂಲಕ ಡೈರೆಕ್ಟಾಗಿ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬರ್ಬೋದು. ಈ ರೀತಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬಂದಾದಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು. ಸ್ಕ್ರೋಲ್ ಮಾಡಿದ ಮೇಲೆ ಆನ್ಲೈನ್ ಸರ್ವಿಸಸ್ ಅಂತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ SSLC ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಇದೆಯಲ್ಲ, ಫೋಟೋ ಕಾಪಿ ಟು ರೀಟೋಟಲಿಂಗ್ ರಿವ್ಯಾಲ್ಯೂಯೇಷನ್ ಆಫ್ ದ SSLC 2025 ಎಕ್ಸಾಮ್ 1 ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಂಪಾರ್ಟೆಂಟ್ ಡೇಟ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ನೀವೇನಾದರೂ ಫೋಟೋ ಕಾಪಿ ಅಂದರೆ ನೀವು ಬರೆದಂತಹ ಉತ್ತರ ಪತ್ರಿಕೆಯನ್ನು ತರಿಸ್ಕೋಬೇಕಾದ್ರೆ 2ನೇ ತಾರೀಕು ಅಂದರೆ ನಿನ್ನೆಯಿಂದ ಅಪ್ಲಿಕೇಶನ್ ಸಲ್ಲಿಸುವಂತಹ ಟೈಮಿಂಗ್ ಸ್ಟಾರ್ಟ್ ಆಗಿದ್ದು 7ನೇ ತಾರೀಕು ಮಟ್ಟ ಇದೆ. 7ನೇ ತಾರೀಕುವರೆಗೂ ನೀವು ಫೋಟೋ ಕಾಪಿನ ಅಂದರೆ ನಿಮ್ಮ ಉತ್ತರ ಪತ್ರಿಕೆಯ ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ಅಂದರೆ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ರಿಸೀವಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ರೀಟೋಟಲಿಂಗ್ ಏನಾದರೂ ನಿಮ್ಮ ಮಾರ್ಕ್ಸ್ ಏನಾದರೂ ಕಡಿಮೆ ಬಂದಿದ್ದರೆ, ಜಾಸ್ತಿ ಬರುವಂಥ ಚಾನ್ಸಸ್ ಇದ್ದರೆ ಅದನ್ನು ರೀಟೋಟಲಿಂಗಿಗೆ ಅಪ್ಲೈ ಮಾಡೋದು 4ನೇ ತಾರೀಕು ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗಿದ್ದು 11ನೇ ತಾರೀಕುವರೆಗೂ ಇರಲಿದೆ. ಸೊ ಅದೇ ರೀತಿ ರಿವ್ಯಾಲ್ಯೂಯೇಷನ್ ಅಂದರೆ ನಿಮ್ಮ ಆನ್ಸರ್ ಏನಾದರೂ ಬರೆದಿದ್ದರೂ ನಿಮಗೆ ಮಾರ್ಕ್ಸ್ ಏನಾದರೂ ಕಡಿಮೆ ಬಂದಿದ್ದರೆ ಅದನ್ನು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡುವಂತಹ ಒಂದು ಅವಕಾಶನೂ ನೀಡಲಾಗಿದೆ. ಫೇಲ್ ಆದವರು ಕೂಡ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದಾಗಿದೆ. 4ನೇ ತಾರೀಕಿಂದ ಸ್ಟಾರ್ಟ್ ಆಗಿ 11ನೇ ತಾರೀಕುವರೆಗೂ 11 ಮೇವರೆಗೂ ಇದೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಕೆಳಗಡೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸದ್ಯ ಈಗ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದೆ, ಇದೊಂದೇ ಸ್ಟಾರ್ಟ್ ಇದೆ. ನಾಳೆಯಿಂದ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಬರುತ್ತೆ, ಅದು ಕೂಡ ಇಲ್ಲೇ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇದೇ ಸೇಮ್ ಪ್ರೊಸೆಸ್ ಇರುತ್ತೆ. ಫೋಟೋ ಕಾಪಿ ಆಗಿರ್ಬೋದು, ರಿವ್ಯಾಲ್ಯೂಯೇಷನ್ ಆಗಿರ್ಬೋದು, ರೀಟೋಟಲಿಂಗ್ ಎಲ್ಲದಕ್ಕೂ ಸೇಮ್ ಪ್ರೊಸೆಸ್ ಆಗಿರುತ್ತೆ. ನಿಮಗೆ ಯಾವುದೋ ಆಪ್ಷನ್ ಬೇಕಲ್ಲ ಆ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಈ ರೀತಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ವ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಪೆಂಚಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನಿಮ್ಮ ನೇಮು, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಸ್ಕೂಲ್ ಕೋಡು ಎಲ್ಲ ಬರುತ್ತೆ. ಅದೇ ರೀತಿ ನಿಮ್ಮ ಸಬ್ಜೆಕ್ಟ್ಗಳು ಬರುತ್ತೆ. ಅದೇ ರೀತಿ ನೀವು ತೆಗೆದುಕೊಂಡಂತಹ ಮಾರ್ಕ್ಸ್ಗಳು, ಥಿಯರಿ ಮಾರ್ಕ್ಸ್ ಆಗಿರ್ಬೋದು, ಇಂಟರ್ನಲ್ ಮಾರ್ಕ್ಸ್ ಆಗಿರ್ಬೋದು, ಈ ರೀತಿಯಾಗಿ ಬರುತ್ತೆ. ಸೇಮ್ ಪ್ರೊಸೆಸ್ ಇರುತ್ತೆ ರೀ. ಫೋಟೋ ಕಾಪಿಗೂ ಸೇಮು, ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಎಲ್ಲ ಸೇಮ್ ಇರುತ್ತೆ. ನೀವು ಯಾವುದನ್ನ ರಿವ್ಯಾಲ್ಯೂಯೇಷನ್ ಮಾಡಬೇಕಲ್ಲ, ಫೋಟೋ ಕಾಪಿ ತರಿಸ್ಬೇಕಲ್ಲ, ಆ ಸಬ್ಜೆಕ್ಟ್ನ ಮುಂದೆ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಅದಕ್ಕೆ ನಿಗದಿಪಡಿಸಿದಂಥ ಫೀಸ್ ಅದರ ಮುಂದ್ಗಡೆ ಶೋ ಆಗುತ್ತೆ. ನೋಡ್ತಾ ಇರ್ಬೋದು, ನಾನೀಗ ಫೋಟೋ ಕಾಪಿದ ಹಾಕ್ತಾ ಇದ್ದೇನಲ್ಲ, ಒಂದು ಫೋಟೋ ಕಾಪಿಗೆ 400 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ರಿವ್ಯಾಲ್ಯೂಯೇಷನ್ ಆಗಿರ್ಬೋದು, ರೀಟೋಟಲಿಂಗ್ ಆಗಿರ್ಬೋದು ಸೇಮ್ ಪ್ರೊಸೆಸ್ ಇರುತ್ತೆ. ನೀವು ಎಷ್ಟು ಸಬ್ಜೆಕ್ಟನ್ನು ಎಸ್ ಮಾಡ್ತಿರಲ್ಲ ಅದು ಆಟೋಮೆಟಿಕ್ಕಾಗಿ ಟೋಟಲ್ ಇಲ್ಲೇ ಪೆಂಚಾಗಿ ಆಟೋಮೆಟಿಕ್ಲಿ ಟೋಟಲ್ ಅಮೌಂಟನ್ನು ಇಲ್ಲಿ ತೋರಿಸುತ್ತೆ. ಇದಾದಮೇಲೆ ನೀವು ಯಾವ್ಯಾವ ಸಬ್ಜೆಕ್ಟನ್ನು ಫೋಟೋ ಕಾಪಿ ತರಿಸ್ಬೇಕು ಅಂದ್ಕೊಂಡಿದ್ದೀರಲ್ಲ, ರಿವ್ಯಾಲ್ಯೂಯೇಷನ್ ಹಾಕ್ಬೇಕಂತಿದ್ದೀರಲ್ಲ, ಅವನ್ನ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಟೋಟಲ್ ಅಮೌಂಟ್ ಇಲ್ಲಿ ಶೋ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ನಿಮ್ಮ ಒಂದು ಕ್ಯಾಂಡಿಡೇಟ್ ಮೊಬೈಲ್ ನಂಬರು, ಜಿಮೇಲನ್ನು ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ಅಡ್ರೆಸ್, ನಿಮ್ಮ ಪೋಸ್ಟಲ್ ಅಡ್ರೆಸ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಡ್ರೆಸ್ ಮತ್ತು ತಾಲೂಕು ಪಿನ್ ಕೋಡನ್ನು ಎಂಟರ್ ಮಾಡಿ ಜನರೇಟ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಎಂಟರ್ ಮಾಡಿದಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ನಿಮಗೆ ನೋಡ್ತಾ ಇರ್ಬೋದು, ಈ ರೀತಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ರೆಫರೆನ್ಸ್ ನಂಬರ್, ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಇದನ್ನು ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ಇದು ಫೋಟೋ ಕಾಪಿ ಅಥವಾ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗಿಗೆ ಅಮೌಂಟ್ ತುಂಬಬೇಕಲ್ಲ, ಆ ಅಮೌಂಟನ್ನು ಇಲ್ಲಿ 2 ಆಪ್ಷನಲ್ಲಿ ಕ್ಲಿಕ್ ಮಾಡ್ಬೋದು. ಚಾನಲ್ ಮೂಲಕ ಅಥವಾ ಆನ್ಲೈನ್ ಪೇಮೆಂಟ್ ಅಂತ. ಆನ್ಲೈನ್ ಪೇಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಪೇ ನೌ ಅಂತ ಬರುತ್ತೆ. ಪೇ ನೌ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 2 ಆಪ್ಷನ್ ಇದೆ, NTT ಡೇಟಾ ಅಂತಿದೆ, ರೋಸರ್ ಪೇ ಅಂತ ಇದೆ. ನಾನು ರೋಸರ್ ಪೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕೂಡ 4 ಆಪ್ಷನ್ ನೋಡ್ತಾ ಇರ್ಬೋದು ನೀವು. UPI, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂತ ಇದೆ. ನೀವು ಯಾವುದು ನಿಮಗೆ ಈಸಿ ಆಗುತ್ತಲ್ಲ ಅದನ್ನು ಒಂದು ಪೇಮೆಂಟ್ ಮೆಥಡನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು
ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಒಂದು ಕಾರ್ಡ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ನೀವು UPI ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ಬಾರ್ಕೋಡ್ ಬಂದುಬಿಡುತ್ತೆ. ಬಾರ್ಕೋಡ್ ಮೂಲಕ ನೀವು ಅಮೌಂಟನ್ನು ಪೇ ಮಾಡ್ಬೋದಾಗಿದೆ. ನಾನು ಇಲ್ಲೇ ATM ಸೆಲೆಕ್ಟ್ ಮಾಡಿಕೊಂಡು ATM ಮೂಲಕ ಇಲ್ಲಿ OTP ಬರುತ್ತೆ, OTPನ ಹಾಕಿ ಪೇಮೆಂಟನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸಾರಿ ಪೇಮೆಂಟ್ ಸಕ್ಸಸ್ ಆದಮೇಲೆ ಈ ರೀತಿಯಾಗಿ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ. ಇಲ್ಲಿ ಪ್ರಿಂಟ್ ಅಂತ ಕ್ಲಿಕ್ ಮಾಡಿದರೆ ಒಂದು PDF ಡೌನ್ಲೋಡ್ ಆಗುತ್ತೆ. ಆ PDF ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಕಸ್ಟಮರ್ಗೆ ಪ್ರಿಂಟೌಟನ್ನು ಕೊಡ್ಬೋದು, ಅಥವಾ ನೀವೇ ಹಾಕ್ತಾ ಇದ್ದರೆ ಇದನ್ನು ಸೇವ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ನೀವೇನಾದರೂ ಫೋಟೋ ಕಾಪಿಗೆ ಅಪ್ಲೈ ಮಾಡಿದರೆ ವಿತಿನ್ 24 ಅವರ್ಸ್ನಲ್ಲಿ ನಿಮ್ಮ ಯಾವ ಮೊಬೈಲ್ ನಂಬರನ್ನು ನೀಡಿದಿರಲ್ಲ ಆ ಮೊಬೈಲ್ ನಂಬರ್ಗೆ ಅವರು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೊಂದು ಮೆಸೇಜ್ ಬರುತ್ತೆ, ನಿಮ್ಮ ಒಂದು ಫೋಟೋ ಕಾಪಿ ಅಪ್ಲೋಡ್ ಆಗಿದೆ ಅಂತ. ನೀವು ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆದ ಮೇಲೆ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ಇಲ್ಲಿ ತೋರಿಸ್ತಾ ಇದ್ದೀನಿ, ಅದನ್ನು ಕೂಡ ನೋಡಿ. ಇಲ್ಲೇ ಗ್ರಾಹಕರ ಸಂಖ್ಯೆ ಅಂತ ಇದಲ್ಲ, ಇದನ್ನು ಕಾಪಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಚಾನಲ್ ತುಂಬಿದ ಮೇಲೆ ಬಂದಿರುತ್ತಲ್ಲ ಆ PDF ಆ ಗ್ರಾಹಕರ ಸಂಖ್ಯೆನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಆಪ್ಷನ್ ಬಂದಿದ್ವಲ್ರಿ ಆನ್ಲೈನ್ ಅಪ್ಲಿಕೇಶನ್, ಇಲ್ಲಿ ಬಂದ ಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಟು ಚೆಕ್ ಯುವರ್ ಸ್ಟೇಟಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರೆಫರೆನ್ಸ್ ನಂಬರ್ ಇರುತ್ತಲ್ಲ ಅಪ್ಲಿಕೇಶನ್ ನಂಬರ್, ಅದನ್ನು ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು, ಇವಾಗ ಅಪ್ಲೈ ಮಾಡಿದ್ದೀನಲ್ಲ, ಸೊ ಅಂಡರ್ ಪ್ರೊಸೆಸಿಂಗ್ ಅಂತ ಇದೆ. ಇಲ್ಲಿ ನಿಮ್ಮ ಒಂದು ಅಪ್ಲೋಡ್ ಆದಮೇಲೆ ಫೋಟೋ ಕಾಪಿ ಅಪ್ಲೋಡ್ ಆದಮೇಲೆ ಡೌನ್ಲೋಡ್ ಅಂತ ಆಪ್ಷನ್ ತೋರಿಸುತ್ತೆ. ಅದನ್ನು ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿ ಪ್ರಿಂಟೌಟನ್ನು ತೆಗೆದುಕೊಳ್ಬೋದು. ಇದೇ ರೀತಿ ನೀವು ರಿವ್ಯಾಲ್ಯೂಯೇಷನ್, ಸ್ಕ್ಯಾನ್ ಕಾಪಿ, ರೀಟೋಟಲಿಂಗ್ನ ಸೇಮ್ ಮೆಥಡ್ನ ಮೂಲಕ ಅಪ್ಲೈ ಮಾಡ್ಬೋದಾಗಿದೆ. ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಅದನ್ನು ತಿಳಿಸಿ, ನಾನು ನಿಮಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ನೀಡ್ತೇನೆ. ಇದನ್ನು ಯಾರಿಗೆಲ್ಲ ಯೂಸ್ಫುಲ್ ಆಗಿರುತ್ತಲ್ಲ ಅವ್ರಿಗೆಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.